ಎಲ್ಲರಿಗೂ ನಮಸ್ಕಾರ. ರಾಯರ ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮಲೆನಾಡಿನ ಸ್ಪೆಷಲ್ ಆಗಿರುವ ಹೋಯಿ ಹಪ್ಪಳವನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಇದನ್ನು ಹಸಿಯಾಗಿ ತಿನ್ನಲಿಕ್ಕೂ ಕೂಡ ತುಂಬಾ ರುಚಿಯಾಗಿರುತ್ತೆ. ಹಾಗೆಯೇ ಒಣಗಿಸಿ ಹಪ್ಪಳ ಕೂಡ ಮಾಡ್ಕೋಬೋದು. ಇಲ್ಲಿ ನಾನು ಅಕ್ಕಿ ಹಾಗೆ 1 ಹಿಡಿಯಾಗುವಷ್ಟು ಕಡಲೆಬೇಳೆಯನ್ನು ನೆನೆಸಿಟ್ಕೊಂಡಿದ್ದೀನಿ. ಇದನ್ನು 1 ದಿನ ಮುಂಚೆನೇ ನೆನೆಸಿ ಇಟ್ಕೋಬೇಕಾಗತ್ತೆ ನೀವು. ಹಾಗೆಯೇ ಇಲ್ಲಿ 1 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ, ಹಸಿ ಶುಂಠಿ, ಕರಿಬೇವು, ಜೀರಿಗೆ, ಹಾಗೆಯೇ ಅಚ್ಚ ಖಾರದ ಪುಡಿ ಬೇಕಾಗುತ್ತೆ. ಈಗ ಮಿಕ್ಸಿ ಜಾರಿಗೆ ನೆನೆಸಿರುವಂತಹ ಅಕ್ಕಿ ಹಾಗೆ ಕಡಲೆಬೇಳೆಯನ್ನು ಹಾಕೋತಾ ಇದ್ದೀವಿ. ಹಾಗೆಯೇ ಇದಕ್ಕೆ 1 ಹಿಡಿಯಾಗುವಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀವಿ. ನಂತರ ಜೀರಿಗೆ, ಶುಂಠಿ, 1 ಈರುಳ್ಳಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಸ್ವಲ್ಪ ಖಾರಕ್ಕೆ ಅಚ್ಚ ಖಾರದ ಪುಡಿ ಹಾಕಿ ಇದನ್ನು ತುಂಬಾ ನುಣ್ಣಗೆ ರುಬ್ಬಬೇಕಾಗತ್ತೆ. ನೋಡಿ, ಹೀಗೆ ಮುಟ್ಟಿದರೆ ತುಂಬಾ ಸಾಫ್ಟಾಗಿರಬೇಕು, ಎಲ್ಲೂ ನಿಮಗೆ ತರಿ ತರಿ ಅನ್ನಿಸ್ಬಾರ್ದು, ಅಲ್ಲಿವರೆಗೂ ರುಬ್ಕೋಬೇಕಾಗತ್ತೆ. ರುಬ್ಬಿ ಇದನ್ನು ಒಂದು ಪಾತ್ರೆಗೆ ತಗೊಳ್ಳೋಣ. ಈಗ ಇದು ತುಂಬ ಗಟ್ಟಿಯಾಗಿದೆ. ಸ್ವಲ್ಪ ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಹೀಗೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ. ಈಗ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಂತಹ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಾಗೆಯೇ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳೋಣ. ಈ ಕಡೆ ಒಲೆ ಮೇಲೆ ಸ್ವಲ್ಪ ನೀರನ್ನು ಹಾಕಿ ಒಂದು ಪಾತ್ರೆಯನ್ನು ಇಟ್ಕೋಬೇಕಾಗತ್ತೆ. ಈ ಹಪ್ಪಳವನ್ನು ನಾವು ಹಬೆಯಲ್ಲಿ ಬೇಯಿಸ್ಕೋಬೇಕು. ಹಾಗಾಗಿ ನೋಡಿ, ಈಗ ನಾವು ಹಾಕಿರೋ ಪದಾರ್ಥಗಳೆಲ್ಲ ಹಿಟ್ಟಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಸ್ವಲ್ಪ ಗಟ್ಟಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ನಾವೀಗ ಇದನ್ನು ಒಂದೊಂದೇ ತಟ್ಟೆಗಳನ್ನು ತಗೊಂಡು ಈ ಮಿಶ್ರಣವನ್ನು 1 ಚಮಚ ಆಗುವಷ್ಟು ಹಾಕಿ ಹೀಗೆ ಚೆನ್ನಾಗಿ ಸುತ್ತ ಹೀಗೆ ತಟ್ಟೆಯನ್ನು ತಿರುಗಿಸ್ತಾ ಬಂದರೆ ರೌಂಡ್ ಶೇಪಲ್ಲಿ ಹಿಟ್ಟು ಅಗಲ ಆಗುತ್ತೆ. ನೋಡಿ, ಹೀಗಾಗತ್ತೆ. ಈಗ ನಾವು ಇದನ್ನು ಸ್ಟ್ಯಾಂಡಿಗೆ ಹಾಕ್ಕೊಳ್ಳೋಣ. ನಾನಿಲ್ಲಿ ತಟ್ಟೆ ಸ್ಟ್ಯಾಂಡನ್ನು ತೊಗೊಂಡಿದ್ದೀನಿ. ಇದನ್ನು ಪಾತ್ರೆಯಲ್ಲಿ ಇಟ್ಟು ಹಬೆಯಲ್ಲಿ ಇದನ್ನು ಒಂದು 5 ರಿಂದ 10 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಹೀಗೆ ಕಡ್ಡಿ ಸಹಾಯದಿಂದ ತೆಗೆದ್ರೆ ಹಪ್ಪಳ ಬರುತ್ತೆ. ತುಂಬಾ ರುಚಿಯಾಗಿರುತ್ತೆ. ಇದನ್ನು ಹಸಿಯಾಗೆ ತಿನ್ನಲಿಕ್ಕೆ ಕೂಡ ತುಂಬಾ ರುಚಿಯಾಗಿರುತ್ತೆ. ನಾವು ಆದಷ್ಟು ನೆನಪಾದಾಗ ಹೀಗೆ ತಿನ್ನಲಿಕ್ಕೆ ಅಂತಲೇ ಮಾಡ್ಕೋತೀವಿ. ಹಾಗೆ ಇದನ್ನು ಉಳಿದಿರುವಂಥದ್ದನ್ನು ಬಿಸಿಲಲ್ಲಿ ಒಣಗಿಸಿದ್ರೆ ನಿಮಗೆ ಹೀಗೆ ಹಪ್ಪಳ ಆಗುತ್ತೆ. ಇದನ್ನು ಕರ್ಕೋಬೋದು ಅಥವಾ ಒಲೆ ಮೇಲೆ ಸುಟ್ಕೊಂಡು ಕೂಡ ತಿನ್ಬೋದು. ಇದನ್ನು ಒಣಗಿಸಿ ಹಾಗೆ ಇಟ್ಕೋತೀರ ಅನ್ನೋದಾದರೆ ಈರುಳ್ಳಿ ಅದನ್ನೇನು ಹಾಕದೆ ಬರೀ ಹಿಟ್ಟನ್ನೇ ಕೂಡ ಮಾಡಿ ಒಣಗಿಸಿಟ್ಕೊಳ್ಳಿ. ಥ್ಯಾಂಕ್ ಯು.